ಇದು ಐಟಿವಿ ಸಮಾಚಾರ. ನಾನು ಚೈತ್ರ. ಇವತ್ತಿನ ಹೆಡ್ಲೈನ್ಸ್. 3 ಮಕ್ಕಳ ತಂದೆ ಬಲಾತ್ಕಾರ ಮಾಡಿದ, ಕೊನೆಗೆ ಅಪ್ರಾಪ್ತ ಬಾಲಕಿಯನ್ನ ಗರ್ಭಿಣಿಯನ್ನಾಗಿಸಿದ, ವಿಚಾರ ಬಹಿರಂಗವಾದ ಮೇಲೆ ಊರು ಬಿಟ್ಟು ಪರಾರಿಯಾದ. ಚಿನ್ನದ ನಾಡಲ್ಲಿ ಶುರುವಾಯಿತು ರಾಜಕೀಯ. ಚಹಾ ಮಾರಾಟದ ಮುಖಾಂತರ ಚುನಾವಣೆಗೆ ಬಿಜೆಪಿ ರೆಡಿ. ಕೆಜಿಎಫ್ನಲ್ಲೂ ಶುರುವಾಯಿತು ಮೋದಿ ಹವಾ. ಗ್ರಾಮದ ಅಭಿವೃದ್ಧಿ ಹೆಸರಲ್ಲಿ ಟೆಂಡರ್ ಪಾಸ್ ಮಾಡಿದ್ರು, ಕಾಮಗಾರಿ ಮಾಡದೆ ಬಿಲ್ ಪಡೆದು ಪರಾರಿಯಾದ್ರು. ಕಳಪೆ ಕಾಮಗಾರಿಯಿಂದ ಬೀದಿಗಿಳಿದ್ರು ನೀಲಕಂಠ ಅಗ್ರಹಾರದ ಗ್ರಾಮಸ್ಥರು. ಚಿಂತಾಮಣಿಯಲ್ಲಿ ನಡೆಯಿತು ಸರ್ಕಾರಿ ನೌಕರನ ಮೇಲೆ ಹಲ್ಲೆ, ಆಕ್ರೋಶಗೊಂಡ್ರು ಪೌರ ಸಂಘಟನೆ ನೌಕರರು. ಹಲ್ಲೆ ಮಾಡಿದವರ ಬಂಧನಕ್ಕೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಚಿಂತಾಮಣಿ ನಗರಸಭೆ ಎದುರು ಇವತ್ತು ಪೌರ ನೌಕರರ ಸಂಘ ಪ್ರತಿಭಟನೆ ನಡೆಸಿತು. ಯಾಕಪ್ಪ ಅಂದ್ರೆ ನಿನ್ನೆ ನಗರಸಭೆ ಸದಸ್ಯರು ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವುದನ್ನು ವಿರೋಧಿಸಿ ಪೌರ ನೌಕರರು ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಗರಸಭೆಯಲ್ಲಿ ಕುಡಿಯುವ ನೀರನ್ನು ಒದಗಿಸುವ ವಿಚಾರದಲ್ಲಿ ನಿನ್ನೆ ನಗರಸಭೆ ಸದಸ್ಯರು ಹಾಗೂ ವಾಟರ್ ಮ್ಯಾನ್ ಇಬ್ಬರು ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ನಗರಸಭೆಯ 29ನೇ ವಾರ್ಡ್ನ ಸದಸ್ಯ ರೆಹಮಾನ್ ಎಂಬುವರು ಪ್ರತಿಭಟನೆಯಲ್ಲಿ ಎಇಇ ಗೌತಮ್ ಎಂಬುವರ ಮೇಲೆ ಹಲ್ಲೆ ನಡೆಸಿದರು. ಇದರಿಂದ ರೊಚ್ಚಿಗೆದ್ದ ಪೌರ ನೌಕರರ ಸಂಘ ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು. ನಗರಸಭೆ ಕಿರಿಯಾದಂತರಾದ ಗೌತಮ್ ಮೇಲೆ ಒಬ್ಬ ಸದಸ್ಯರು ಹಲ್ಲೆ ನಡೆಸಿದ್ದಾರೆ. ಕಾರಣ ಇದೆ, ಚಿಂತಾಮಣಿ ನಗರದಲ್ಲಿ ವಿಪರೀತ ನೀರಿನ ಸಮಸ್ಯೆ ಇದೆ. ಅದ್ರ ಬದಲು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಂದು ಅವರ ಸಮಸ್ಯೆನ ಕಮಿಷನರ್ ಹತ್ರ ಕೂತ್ಕೊಂಡು ರೆಡಿ ಮಾಡಿ ಸಮಸ್ಯೆನ ಇತ್ಯರ್ಥ ಪಡ್ಕೊಂಡು ಹೋಗ್ತಾರೆ. ಇರೋ ಲಭ್ಯ ಇರೋ ನೀರಲ್ಲಿ ಆದಷ್ಟು ನೀರು ಕೊಡ್ತಾ ಇದ್ದಾರೆ. ಆದರೆ ಏನಾದರೂ ಏಕಾಏಕಿ ಯಾವುದೋ ದುರುದ್ದೇಶ ಇಟ್ಕೊಂಡು ಬಂದು ನಮ್ಮ ವಿನಯದ ಮೇಲೆ ಏಕಾಏಕಿ ಕೈಯಿಂದ ಹಲ್ಲೆ ಮಾಡಿರೋದು ನಮ್ಮ ವಿಡಿಯೋ ಚಿತ್ರೀಕರಣ ಮಾಡಿರೋದ್ರಲ್ಲಿ ಕಂಡು ಬರ್ತಾ ಇದೆ. ನಮ್ಮ ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಮೇಲೆ ಇವಾಗ ನಾವೊಂದು ನಮ್ಮ ಅರೆಸ್ಟ್ ಮಾಡಿ ನಮಗೆ ನ್ಯಾಯ ಕೊಟ್ಟು ಇದೇ ರೀತಿ ಸರಿ ಆವರಣದಲ್ಲೇ ಈ ರೀತಿ ನಮಗೆ ಹಲ್ಲೆ ಮಾಡಿದ್ದಾರೆ. ಯಾರೇ ಕಾರ್ಮಿಕರಾಗಲಿ ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಕೈ ಮಾಡೋದು ತಪ್ಪದು. ಇದ್ರ ಮೇಲೆ ಅವ್ರು ಬಂದು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಿ ಕ್ರಮ ಜರುಗಿಸ್ತಾರೆ ನಮ್ಮ ಪೊಲೀಸ್ನವರು. ಮತ್ತು ನಿಮಗೆ ರಕ್ಷಣೆ ಅಂತಂದರೆ ನೀವು ಯಾವ ಟೈಮಲ್ಲಿ ನಮ್ಮನ್ನು ಕರೆದ್ರೆ ನಮ್ಮ ಪೊಲೀಸ್ನವ್ರು ನಿಮಗೆ ಯಾವತ್ತೂ ನಿಮ್ಮ ಹಿಂದೆ ಇರ್ತಾರೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮ್ಮಲ್ಲಿ ಪೊಲೀಸ್ ರಕ್ಷಣೆ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ನೀವು ಕೊಟ್ಟಿರ್ತಕ್ಕಂಥ ಮನವಿ ಇದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಿದ್ದೀನಿ. ಇಷ್ಟ ಹೇಳಿ ನಾನು ಮಾತನಾಡಿಸ್ತೇನೆ. ಹಲ್ಲೆ ಮಾಡಿದ ನಗರಸಭೆ ಸದಸ್ಯನನ್ನು ಕೂಡಲೇ ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಕುಡಿಯುವ ನೀರಿಗಾಗಿ ಶುರುವಾದ ಪ್ರತಿಭಟನೆ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರಿದ್ದು, ಇನ್ನೆರಡು ದಿನಗಳಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ನಾಗರಾಜ್, ಐ ನ್ಯೂಸ್, ಚಿಂತಾಮಣಿ. ಶಾಲೆಗೆ ಹೋಗುವ ಮುಗ್ಧ ಬಾಲಕಿಯ ಮೇಲೆ 3 ಮಕ್ಕಳ ತಂದೆಯೊಬ್ಬನಿಂದ ನಿರಂತರವಾಗಿ 7 ತಿಂಗಳು ಅತ್ಯಾಚಾರ ನಡೆಸಿರುವ ಅಮಾನವೀಯ ಘಟನೆ ನಡೆದಿದೆ. ಕಾಲೇಜಿಗೆ ಹೋಗಿ ಬರುವ ವೇಳೆ ನಿರ್ಜನ ಪ್ರದೇಶದಲ್ಲಿ ನಿರಂತರವಾಗಿ ದಿನಕ್ಕೆ 2 ಬಾರಿ ಅತ್ಯಾಚಾರ ನಡೆಸಲಾಗಿದೆ. ಏನೂ ಅರಿಯದ ಈ ಮುಗ್ಧ ಬಾಲ ಈಗ 7 ತಿಂಗಳ ಗರ್ಭಿಣಿ. ಕೂಲಿ ಮಾಡಿ ಜೀವನ ನಡೆಸುವ ಈ ಕುಟುಂಬ ಈಗ ನ್ಯಾಯಕ್ಕಾಗಿ ಪೊಲೀಸರಲ್ಲಿ ಮೊರೆ ಹೋಗಿದೆ. ಪಿಯುಸಿ ಓದುವ 16 ವರ್ಷದ ಬಾಲೆ ಈಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡಿಕಲ್ ಹೋಬಳಿಯ ದೊಡ್ಡಹಳ್ಳಿ ನಿವಾಸಿ. ಓದೋಕೆ ಅಂತ ದೊಡ್ಡಹಳ್ಳಿಯಿಂದ ಮಂಡಿಕಲ್ ಹೋಬಳಿ ಕೇಂದ್ರಕ್ಕೆ ದಿನವೂ ಹೋಗಿ ಬರ್ತಾ ಇದ್ಲು. ದೊಡ್ಡಹಳ್ಳಿ ಮತ್ತು ಮಂಡಿಕಲ್ ನಡುವೆ 3 ಕಿಲೋಮೀಟರ್ ಅಂತರ. ಈ ಅಂತರವನ್ನು ನಡೆದುಕೊಂಡೇ ಹೋಗಬೇಕಿತ್ತು. ಈ ಸಮಯವನ್ನು ಉಪಯೋಗಿಸಿಕೊಂಡ ಇದೇ ಗ್ರಾಮದ ವಿವಾಹಿತ ಯುವಕ ಶ್ರೀನಿವಾಸ್ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ್ದಾನೆ. ಬಂದು ದೊಡ್ಡಹಳ್ಳಿ ಅಂತ ಅವರು ವ್ಯವಸಾಯ ಮಾಡೋರು, ಕೂಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಕಾಲೇಜ್ಗೆ ಅಂತ ಹೋಗ್ತಾ ಇದ್ಲು. ಕಾಲೇಜ್ಗೆ ಹೋಗುವಾಗ ಮಧ್ಯ ದಾರಿಯಲ್ಲಿ ನಮ್ಮೂರಿಗಿನ್ನು ಕಾಲೇಜ್ಗೆ 3 ಕಿಲೋಮೀಟರ್ ದೂರ. ಆ ದೂರದಲ್ಲಿ ಈ ಹುಡುಗಿ ಹೋದ ತಕ್ಷಣ ಒಂದು ಕಾಲ್ದಾರಿ ಐತೆ. ಆ ಕಾಲ್ದಾರಿಯಲ್ಲಿ ಹೋಗುವಾಗ ಏನಾಗೈತೆ ಅಂದರೆ ಈ ಹುಡುಗಿ ಮುಂದೆ ಹೋಗ್ತಾಯಿದ್ರೆ ಹಿಂದೆ ಫಾಲೋ ಮಾಡಿಬಿಟ್ಟು ಸುಮಾರು 7 ತಿಂಗಳ ಟಾರ್ಚರ್ ಕೊಟ್ಟು ಆ ಮಗುಗೆ ಇಲ್ದಿದ್ದು ಕಷ್ಟ ಕೊಟ್ಟು ಎಲ್ಲ ನಿನ್ನ ಬಾಯಲ್ಲಿ ಬಟ್ಟೆ ದುರ್ಬಿಟ್ಟು ನಿನ್ನೇನು ಮನೆಯಲ್ಲಿ ಹೇಳಿದ್ರೆ ಹೊಡೆದು ಸಾಯಿಸ್ತೀನಿ, ಇಲ್ಲ ಬಾಯಲ್ಲಿ ಬಿಸಾಕ್ತೀನಿ ಅಂತ ಟಾರ್ಚರ್ ಕೊಟ್ಟವನೆ. ಇನ್ನು ಬಂದು ಅಮ್ಮ ಅಪ್ಪನಿಗೆ ಹೇಳೋಂಗಿಲ್ಲ,
ಇಲ್ಲ ಅವನು ತೋರ್ಸೋಂಗಿಲ್ಲ. ಆ ಮಗು ಈ ಥರ ಪೊಸಿಷನ್ ಆಗೈತೆ. ಆ ಮಗು ಮುಂದೆ ಯಾವ ಥರ ಭವಿಷ್ಯತ್ತು ಇರಬೇಕು ಆ ಥರ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ. ತುಂಬ ಕಷ್ಟ ಆಗಿದೆ ನಮ್ಗೆ, ಯಾಕಂದರೆ ಊರಲ್ಲಿ 1-2 ಚಾನ್ಸು ನಾವು ಕೊಟ್ಟಿದ್ದೀವಿ, ಆದರೂ ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಅಂತ ಮಕ್ಕಳ ಥರ ಇದ್ದೀವಿ, ಅವನ ಆ ಥರ ನಡೀಲಿಲ್ಲ. ನಮಗೀಗ ನಮ್ಮ ಮಗುಗೆ ಈ ಥರ ಆಗೈತೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲ ಇದರಲ್ಲೂ ನಮ್ಮ ಮಗುಗೊಂದು ಥರ ನ್ಯಾಯ ಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಕೂಲಿ ಮಾಡಿ ಜೀವನ ಸಾಗಿಸುವ ಅಮಾಯಕ ಕುಟುಂಬ ಇದರಿಂದ ತತ್ತರಿಸಿ ಹೋಗಿದೆ. ಬಾಲಕಿಯ ಮೇಲೆ ನಿರಂತರ ಲೈಂಗಿಕ ಅತ್ಯಾಚಾರ ನಡೆಸಿರುವ ಶ್ರೀನಿವಾಸ್ ಈಗಾಗಲೇ ವಿವಾಹಿತನಾಗಿದ್ದಾನೆ. ಅಲ್ಲದೆ 3 ಮಕ್ಕಳ ತಂದೆ ಕೂಡ. ತನ್ನ ಮಗಳ ವಯಸ್ಸಿನ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸಿದ್ದಾನೆ. ಬಾಲಕಿ ಬೆಳಗ್ಗೆ ಶಾಲೆಗೆ ಹೋಗುವಾಗ ಸಂಜೆ ವಾಪಸ್ಸು ಬರುವಾಗ ಗುಳ್ಳೆ ನರಿಯಂತೆ ಕಾದಿದ್ದು ಜೋಳದ ಹೊಲದಲ್ಲಿ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಈ ವಿಚಾರ ತಿಳಿಸಿದರೆ ಕೊಲ್ಲುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾನೆ. ಕಳೆದ ಹಲವು ತಿಂಗಳಿಂದ ನಡೆದಿರುವ ಈ ಅತ್ಯಾಚಾರ ಕೊನೆಗೆ ಬಾಲಕಿ ಗರ್ಭಿಣಿಯಾಗಿ 7 ತಿಂಗಳು ಕಳೆದ ನಂತರ ಮನೆಯವರಿಗೆ ತಿಳಿದಿದೆ. ಶಾಲೆಗೆ ಹೋಗ್ತಾ ಇದ್ದೆ. ಒಂದು ಗಂಟೆಯಲ್ಲಿ ಬಟ್ಟೆಗಳೆಲ್ಲ ಬಾಯಿಗೆ ಇಕ್ಕಿ ಏನೇನೋ ಮೋಸ ಮಾಡಿ ಹೊಲ್ಟಾಯ್ತು. ನಮ್ಮ ಮನೆಯಲ್ಲಿ ಹೇಳಿದ್ರೆ ಹಂಗೆ ಇದು ಕತ್ತೆಗಳಲ್ಲಿ ನೇಣಾಕ್ತೀನಿ, ಬಾಯಿಗೆ ಬಿಸಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಜಾತಿ ನಮ್ಮ ಜಾತಿ ಹಂಗೆ ಹಿಂಗೆ ಅಂತ ಬೈದರು. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಬಾಲಕಿಯ ದೇಹದಲ್ಲಾದ ಬದಲಾವಣೆಯಿಂದ ಮನೆಯವರು ವಿಚಾರ ತಿಳಿದಿದ್ದಾರೆ. ಈ ಬಗ್ಗೆ ಆರೋಪಿ ಶ್ರೀನಿವಾಸ್ನನ್ನು ಕೇಳಿದರೆ ಪರಿಹಾರದ ಅಡಿಯಲ್ಲಿ 1 ರೂಮ್ ಕೊಟ್ಟು ಅರ್ಧ ಎಕರೆ ಜಮೀನು ಕೊಡ್ತೀನಿ ಅಂತ ಉದಾಸೀನ ಉತ್ತರ ನೀಡಿದ್ದಾನೆ. ಇದರಿಂದ ಕಂಗಾಲಾದ ಬಡ ಕುಟುಂಬ ಈಗ ಪೊಲೀಸರ ಮೊರೆ ಹೋಗಿದೆ. ಇದನ್ನು ತಿಳಿದ ಆರೋಪಿಯ ಇಡೀ ಕುಟುಂಬ ಈಗ ತಲೆಮರೆಸಿಕೊಂಡಿದೆ. ರಾಜಶೇಖರ್, ಐನ್ಯೂಸ್, ಗುಡಿಬಂಡೆ. ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದೆ. ಆದರೆ ಈ ವಿಚಾರದಲ್ಲಿ ಕೆಲಸ ನಿರ್ವಹಿಸಿರುವ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪರಾರಿಯಾಗಿರುವ ಘಟನೆ ಮಾಲೂರಿನ ನೀಲಕಂಠ ಅಗ್ರಹಾರದಲ್ಲಿ ನಡೆದಿದೆ. ತಾಲೂಕಿನ ಆಳೇರಿ ಗ್ರಾಮ ಪಂಚಾಯತಿಗೆ ಸೇರಿದ ನೀಲಕಂಠ ಅಗ್ರಹಾರದಲ್ಲಿ ನಡೆದಿರುವ ಕಾಮಗಾರಿಗಳು ತೀರಾ ಕಳಪೆಯಾಗಿವೆ. ಮರಳು ಮತ್ತು ಸಿಮೆಂಟ್ ತೀರಾ ಕಡಿಮೆ ಬಳಸಿ ನಿರ್ಮಿಸುತ್ತಿರುವ ಕಾಲುವೆಗಳು ಮತ್ತು ಮಣ್ಣು ಕೆಲಸ ಮಾಡಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಾವು ಈ ಮೇಷನ್ ರೋಡು ಅಂತ ಇದು ಡ್ರೈನ್ ಮಾಡಿಸ್ಬೇಕಂತ ನಾವು ಪಂಚಾಯತಿಗೆ ಅರ್ಜಿ ಹಾಕ್ಕೊಂಡಿದ್ರಿ. ಆಮೇಲೆ ಅವ್ರು ಏನು ಮಾಡಿದ್ರು, 2 ಲಕ್ಷ ಮಂಜೂರು ಮಾಡ್ತೀರಪ್ಪ, ನೀವು ನೀರು ಹೋಗೋದಕ್ಕೆ ತೊಂದರೆ ಅಂತ ಹೇಳಿದಕ್ಕೆ ಅವರು ಆರ್ಡ್ರ್ ಮಾಡಿದ್ರು. 2 ಲಕ್ಷ ಆರ್ಡ್ರ್ ಕಾಪಿ ಕೊಟ್ಟರು. ಆಮೇಲೆ ಗೋವಿಂದ ಸ್ವಾಮಿ ಕಾಂಟ್ರಾಕ್ಟರ್ನು ಮಿಟ್ಕೇನಹಳ್ಳಿ ಗೋವಿಂದ ಸ್ವಾಮಿ ಅಂತೇಳಿ ಆತನು ನಾನು ಮಾಡಿಸ್ತೀನಿ ಕೊಡ್ರಿ ಅಂತ ಹೇಳಿದ್ರು. ಆಯಿತು, ನೀವೇ ಮಾಡಿಸೋ ಅಂತ ಹೇಳ್ಬಿಟ್ಟು ನಾವೆಲ್ಲ ಊರಾಗೆಲ್ಲ ನಾವು 4 ಜನ ಸೇರಿ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ನು ಕೊಟ್ರಿ. ಅವನು ಏನು ಮಾಡ್ದ ಅಂದರೆ JCB ನಲ್ಲಿ ಕೆಲಸ ಮಾಡ್ದ, ತಗೊಂಡ್ಬಂದು JCB ಫಸ್ಟ್ ಟೈಮಲ್ಲಿ ಬಂದು JCB ಕರ್ಕೊಂಡ್ಬಂದು ಡ್ರೈನ್ ಮಾಡ್ದ. ಆಳುಗಳ ಕೈಯಲ್ಲಿ ಕೆಲಸನೇ ಮಾಡಿಸಿಲ್ಲ ಅವನು. ಆಮೇಲೆ ಏನು ಮಾಡ್ದ ಅಂದರೆ ಮಾಡಿಸ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ಡ್ರೈನು ಕಲ್ಲೆಲ್ಲ ತಗೊಂಡ್ಬಂದೆ, ನ್ಯಾಯವಾಗಿ ಸಿಮೆಂಟ್ ಹಾಕಿಲ್ಲ, ಮುರುಳು ತುಂಬಿಸ್ಬಿಟ್ಟು ಕೆಳಗಡೆ ಎಲ್ಲ ಕಿತ್ತೋಗೋ ಮಟ್ಟದಾಗ ಬಂತು. ಗ್ರಾಮಸ್ಥರ ಮನವಿ ಮೇರೆಗೆ ಸರ್ಕಾರ 2 ಲಕ್ಷ ರುಗಳಲ್ಲಿ ಕಾಲುವೆ ಹಾಗೂ ಮಣ್ಣು ರಸ್ತೆಯನ್ನು ಮಂಜೂರು ಮಾಡಿತು. ಈ ಕಾಮಗಾರಿಯನ್ನು ಮಿಟ್ಟೆಕೇನಹಳ್ಳಿ ಗೋವಿಂದ ಸ್ವಾಮಿ ಎಂಬುವರಿಗೆ ಗುತ್ತಿಗೆ ಪಡೆದುಕೊಂಡ್ರು. ಆದ್ರೆ ಅವರು ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ಮಾಡಿ ಹಣ ಪಡೆದು ಹೋದವನು ಇದುವರೆಗೂ ನಾಪತ್ತೆಯಾಗಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲೇ ರಸ್ತೆನಿಂದ ಊರವರೆಗೂ ದನ ಗೊಡ್ಡು ಹೋಗೋಕ್ಕಾಗಲ್ಲ, ವೆಹಿಕಲ್ಗಳು ಬರೋಕ್ಕಾಗಲ್ಲ. ಒಂದು ಗಾಡಿ ಬಂದರೆ ಒಂದು ಅಲ್ಲಿ ನಿಂತ್ಕೊಂಡ್ಬಿಡ್ತದ. ಆಮೇಲೆ ಮತ್ತು ಈ ಹುಡುಗರು ಶಾಲೆಗೆ ಹೋಗೋ ಹುಡುಗರು ಪಾಪ ಮೊನ್ನೆ 2 ಹುಡುಗರು ಸಿಕ್ಕೋಗ್ಬಿಟ್ರು, ಬಿದ್ದು ಎದ್ದು ಹೋದ್ರು. ಈಗ ಈ ಥರ ರೋಡ್ನ ನಮ್ಗೆ ಸೌಲಭ್ಯಗಳಿಗೆ JCB ತಗೊಂಬಂದು ಇದು ಸ್ವಲ್ಪ ಅಗಲ ಮಾಡಿಸಿ ಅರ್ಲೇರಿ ರೋಡ್ವರೆಗೂ ಸ್ವಲ್ಪ ಮಾಡಿರಿ ಅಂತ ಅರ್ಲೇರಿ ಪಂಚಾಯತ್ದಾರರು ಬರಬೇಕು. ಇದನ್ನೆಲ್ಲ ಮಾಡಿ ಯಾವ ಥರ ಮಾಡಬೇಕು ಏನು ಅನ್ನೋದು ಜ್ಞಾಪಕನೇ ಇರಲ್ಲ. ಏನೋ ಬರ್ತಾರ ಆಗಿನ ಟೈಮ್ಗೆ ನಮಸ್ಕಾರ ಆಗ್ತಾರ, ಓಟ್ ಕೊಡ್ರಪ್ಪ, ನಮ್ಗೆ ಅದು ಮಾಡ್ರಪ್ಪ, ಇದು ಮಾಡ್ರಪ್ಪ ಅಂತಾರ. ಆಗ ಟೈಮ್ಗೆ ಹೋದ್ರೆ ಮಾಡ್ತೀರಪ್ಪ ಈಗ ಆಗ ಅಂತಾರ. ಒಂದು ಸೌಲಭ್ಯಗಳಾಗಲ್ಲ. ಟೌನ್ ಪಕ್ಕದಲ್ಲಿರೋ ಊರು ಯಾವ ಥರ ಇರಬೇಕು ಏನು ಅನ್ನೋದು ಜ್ಞಾಪಕನೇ ಇರಲ್ಲ ಅವ್ರಿಗೆ. ಗ್ರಾಮದ ಗೋವಿಂದ ಸ್ವಾಮಿ ಎಂಬ ಗುತ್ತಿಗೆದಾರನು JCB ವಾಹನದಲ್ಲಿ ಕೆಲಸ ಮಾಡಿಸಿ ಬಿಲ್ ಹೊಡೆದು ಹೋದವನು ಇದುವರೆಗೂ ಪತ್ತೆ ಇಲ್ಲ. ಕೂಡಲೇ ಈ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ಮಾಡಿ ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ವಿಚಾರವನ್ನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಳಪೆ ಕಾಮಗಾರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಈ ವಿಚಾರವನ್ನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಳಪೆ ಕಾಮಗಾರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಈ ಎಲ್ಲಾ ಅವ್ಯವಹಾರಗಳ ಮೇಲೆ ಸಮಗ್ರ ತನಿಖೆ ಆಗಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾರಾಯಣ್ ದಾಸ್, ಐನ್ಯೂಸ್, ಮಾಲೂರು.
ಬಾಗೇಪಲ್ಲಿಯ ಪಾತಪಾಳ್ಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಸಲಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ 2 ಕೋಟಿ ಸರ್ಕಾರದ ಅನುದಾನವನ್ನು ಸ್ಥಳೀಯ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಇಂದು ಗ್ರಾಮದ ಸಾರ್ವಜನಿಕರು ಪಾತಪಾಳ್ಯ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪಂಚಾಯಿತಿಯಲ್ಲಿ ಪಡಿತರ ಚೀಟಿ ಹಾಗೂ ಆಧಾರ್ ಕಾರ್ಡ್ ಭಾವಚಿತ್ರಗಳನ್ನು ರಾತ್ರಿ ವೇಳೆ ತೆಗೆಯುತ್ತಿದ್ದಾರೆ ಮತ್ತು ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ನೀಡುವುದು ಬಿಟ್ಟು ಉಳ್ಳವರಿಗೆ ನಿವೇಶನಗಳನ್ನು ಮಾಡಲಾಗುತ್ತಿದೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳು, ಬೀದಿ ದೀಪಗಳ ಅಳವಡಿಕೆಯಲ್ಲಿ ಅವ್ಯವಹಾರ ಮತ್ತು 2012-13ನೇ ಸಾಲಿನ 13ನೇ ಹಣಕಾಸು ಯೋಜನೆಯಲ್ಲಿ ಕ್ರಿಯಾಶೀಲ ಪಟ್ಟಿಯ 17 ಕಾಮಗಾರಿಗಳಿಗೆ 69,30,000 ರೂಗಳಿಗೆ ಅನುಮೋದನೆಯಾಗಿದ್ದು, ಈ ಪೈಕಿ ಬಹಳಷ್ಟು ಕಾಮಗಾರಿಗಳನ್ನು ಅಪೂರ್ಣಗೊಳಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಣವನ್ನು ಡ್ರಾ ಮಾಡಿ ಸರ್ಕಾರದ ಅನುದಾನವನ್ನು ತಿಂದು ನೀರು ಕುಡಿದಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಪಾತಪಾಳ್ಯ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ವಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಇವರು ಬಂದ ಮೇಲೆ ಇಲ್ಲಿ ಸೈಟ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ನಾಡಕಚೇರಿ ಹತ್ರ ಸೈಟ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಳಕ್ ಬಂದಿದ್ದೀವಿ. ಅದಕ್ಕೊಂದು ವಾಗ್ದಾನ ಕೊಟ್ಟಿದ್ದಾರೆ. ಜೊತೆಗೆ ಸುಮಾರು ವರ್ಷಗಳಿಂದ ಇಲ್ಲಿ ಕಾಲೇಜ್ ಇದೆ, ಜೂನಿಯರ್ ಕಾಲೇಜ್ ಇದೆ, ಎಲ್ಲ ಸ್ಕೂಲ್ ಸುಮಾರು 4 ಜನ ಹೋಗಿ ಇಟ್ಕೊಂಡು ಸಾಗಿದೆ. ಇಲ್ಲಿ ಇವ್ರು ಯಾವುದೇ ರೀತಿ ನಾವು ಟಾಯ್ಲೆಟ್ ಕೊಡಿ ಸ್ವಾಮಿ ಅಂತ ಸುಮಾರು ಸಲ ಕೇಳಿದ್ವಿ, ಟಾಯ್ಲೆಟ್ ಕೊಡಲಿಲ್ಲ. ಸುಮಾರು ಕಡೆ ಜಾಗಗಳನ್ನು ಮಾರಾಕಿದ್ದಾರೆ. ಸುಮಾರು ನಾವೇನಾದರೂ ಒಂದು ಪ್ಲಾನ್ ಮಾಡಿದ್ದಾರೆ ಸುಮಾರು 6,90,000. ಅದ್ರ ಬಗ್ಗೆ ಒಂದು ಇದನ್ನು ಕೇಳಿದ್ವಿ, ಎಲ್ಲೆಲ್ಲಿ ಕೆಲಸ ಮಾಡಿದೆ ತೋರಿಸಿ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಮುಚ್ಚಿಗೆ ಹಾಕಿದ್ದೇವೆ. ನಮ್ಮ ಬೇಡಿಕೆಗಳೆಲ್ಲ ದಯವಿಟ್ಟು ಮೇಲ್ಪಟ್ಟ ಅಧಿಕಾರಿಗಳು ಬಡವರ ಮೇಲೆ ಒಂದು ಕೃಪೆ ತೋರಿಸಿ ಬಡವರ ಬಗ್ಗೆ ಒಂದು ಕಾಳಜಿ ಇಟ್ಟು ಎಲ್ಲ ಕಾರ್ಯಕ್ರಮ ನೆರವೇರಿಸಬೇಕು. ಮತ್ತು ಕಾಲೇಜಿಗೆ ಕುಡಿಯೋ ನೀರು ಕೊಡಬೇಕು, ಬಸ್ ಸ್ಟ್ಯಾಂಡಲ್ಲಿ ಟಾಯ್ಲೆಟ್ ಮಾಡಬೇಕು. ಇದೇ ಸಂದರ್ಭದಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯಿತಿಗೆ ಸೇರಿದ ಎಲ್ಲ ಕೊಳವೆ ಬಾವಿಗಳಿಗೆ ಅಳವಡಿಸಿರುವ ಸಾಮಗ್ರಿಗಳ ಬಗ್ಗೆ ತನಿಖೆ ನಡೆಸಬೇಕು. ಶೌಚಾಲಯಗಳು ಮತ್ತು ಮನೆಗಳು ಪೂರ್ಣಗೊಂಡಿದ್ದರೆ ತಕ್ಷಣ ಹಣವನ್ನು ಫಲಾನುಭವಿಗಳಿಗೆ ನೀಡಬೇಕು. ಅರ್ಹರಿಗೆ ಪಡಿತರ ಚೀಟಿಗಳನ್ನು ಮತ್ತು ನಿವೇಶನದ ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಮನವಿ ಮಾಡಿದರು. ನಾವು ಬಂದು ಈ ಊರಿಗೆ ಬಂದು 11 ವರ್ಷ ಆಗ್ತಾ ಇದೆ. 11 ವರ್ಷದಿಂದ ನಮ್ಗೇನು ಅನುಕೂಲ ಇಲ್ಲ. ನಮಗೆ ಸೈಡ್ಗಳಿಲ್ಲ, ಮನೆಗಳಿಲ್ಲ. ಮಾಡೋರೆಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿ ತಿಂತಾ ಇದ್ದಾರೆ. ಆದ್ರೂ ಒಂದು ಲೋನ್ ಆದ್ರೂ ಒಂದು ಹೋಗ್ಲಿ ಬಡವ್ರು ಇದಾರಲ್ಲ ಅವ್ರಿಗೇನಾದ್ರೂ ಸಹಾಯ ಮಾಡೋಣ ಅಂತ ಏನೂ ಇಲ್ಲ. ಅವ್ರಿಗಿಂದ ನಮ್ಗೆ ಅವರನ್ನು ಫಸ್ಟ್ ತೆಗೆದಾಕ್ಬೇಕು. ನಮ್ಗೆ ಬೇಡ. ಅವರು ಎಷ್ಟೊಂದು ತಿಂದಿದಾರೋ ಇವಾಗೆಲ್ಲ ನಾವು ನ್ಯಾಯವಾಗಿ ಕೇಳಕ್ ಬಂದಿದೀವಿ ಅಲ್ಲಿಗೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ನಮ್ಮ ಮೇಲೆ ಹೊಡೆಯಕ್ಕೆ ಬಂದಿದ್ದಾರೆ. ಯಾಕೆ ಬಂದ್ರು ಅವರು? ನಾವು ನ್ಯಾಯ ಕೇಳಕ್ ಬಂದಿರೋದು ಇಲ್ಲಿಗೆ. ನಾವು ಹೊಡೆಯಕ್ಕೂ ಬಡಿಯಕ್ಕೂ ಏನಕ್ಕೂ ಹೋಗಿಲ್ಲ. ಇಲ್ಲ ಅವ್ರು ಇಂಥವ್ರೆ ಮಾಡಿದ್ದಾರೆ ಅಂತ ನಾವ್ ಹೇಳಕ್ಕೂ ಹೋಗಿಲ್ಲ. ಮಾಡಿರೋರು ಹೆಸರು ಹೇಳಿದೀವಿ. ಅವ್ರು ನ್ಯಾಯವಾಗಿದ್ರೆ ಮುಂದೆ ಬಂದು ತೋರಿಸ್ಬೇಕು. ಇವಾಗ ನಮ್ಗೆ ಎಲ್ಲೆಲ್ಲೇನೇನ್ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನೆ ನಿಯಂತ್ರಣ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ, ಲಘು ಲಾಠಿ ಪ್ರಹಾರ ನಡೆಯಿತು. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ತಲುಪದಂತೆ ಪೊಲೀಸ್ ಯಶಸ್ವಿಯಾದರು. ಆರಕ್ಷಕ ವೃತ್ತ ನಿರೀಕ್ಷಕ ವಸಂತ್, ಕ್ರೈಂ ಕೃಷ್ಣಪ್ಪ, ಮುಖಂಡರಾದ ಮಂಜುನಾಥ್, ಭಾಷಾ, ವೆಂಕಟೇಶ್, ಶಂಕರ, ಸುಬಾಣ್, ಮಂಜುಳಮ್ಮ, ಸೀತಮ್ಮ, ಪಾರ್ವತಮ್ಮ, ನಂದೀಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಪ್ರಶಾಂತ್ ಕುಮಾರ್, ಐನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಒದಗಿಸುವ ವಿಶೇಷ ಪ್ಯಾಕೇಜ್ ನೀಡುವಂತೆ ಒತ್ತಾಯಿಸಿ ಇಂದು ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಗೆ ಶಾಶ್ವತ ನೀರಾವರಿ ಒದಗಿಸುವಲ್ಲಿ ಜಿಲ್ಲೆಯ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಗೆ ನೀರಿನ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರೈತರನ್ನ ಶೋಷಣೆ ಮಾಡೋ ರಾಜಕಾರಣಿಗಳಿಗೆ ಕೋಲಾರ ಜಿಲ್ಲೆಯ ಕಡೆಗಾರಿತ ರಾಜಕಾರಣ ಎಲ್ಲಿ ತನಕ ಹೋರಾಟ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ. ಕೋಲಾರ ಜಿಲ್ಲೆಗೆ ನೀರು ಕೊಡದ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ. ಈಗ ಸಣ್ಣದೊಂದು ವಿರಾಮದ ನಂತರ ಐನ್ಯೂಸ್ ಮುಂದುವರಿಯುತ್ತದೆ.